ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಎಲ್ ನೋಡಿದ್ರೂ ಥೈ ಚಿ ವಾಕಿಂಗ್ ಅನ್ನೋ ಒಂದು ವಿಚಿತ್ರ ಟ್ರೆಂಡ್ ಕಣ್ಣಿಗೆ ಬೀಳ್ತಾನೆ ಇರುತ್ತೆ. ಅಸಲಿಗೆ ಏನಿದು, ಇದರ ಹಿಂದಿನ ಸತ್ಯಾಂಶ ಏನು ಮತ್ತು ಈ ವೆಲ್ನೆಸ್ ಹಗರಣದ ವಾಸ್ತವವೇನು ಅನ್ನೋದನ್ನ ಇವತ್ತು ನಾವು ಡಿಕೋಡ್ ಮಾಡೋಣ. ದಿನಕ್ಕೆ ಬರೀ 7 ನಿಮಿಷ ಮಾಡಿ 25 ಪೌಂಡ್ ಹೊಟ್ಟೆಯ ಬೊಜ್ಜು ಕರಗಿಸಿ. ಎಂಥ ಮಾತಲ್ವಾ? ಮೇಲ್ನೋಟಕ್ಕೆ ಇದು ಶುದ್ಧ ಸುಳ್ಳು ಅಂತ ಅನಿಸ್ತಿದ್ರು, ಸುಲಭವಾಗಿ ತೂಕ ಇಳಿಸ್ಬೇಕು ಅನ್ನೋ ಆಸೆಯಿಂದ ಜನ ಈ ಜಾಹೀರಾತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ದಿನವಿಡೀ ಕಷ್ಟಪಟ್ಟು ವರ್ಕೌಟ್ ಮಾಡೋ ಬದಲು ಕೇವಲ 7 ನಿಮಿಷದ ಹೆಜ್ಜೆಗಳಿಂದ ಇಷ್ಟೊಂದು ಕ್ಯಾಲರಿ ಕರಗಿಸೋಕೆ ಹೇಗೆ ಸಾಧ್ಯ ಅನ್ನೋ ಸಾಮಾನ್ಯ ಪ್ರಶ್ನೆ ನಮ್ಮಲ್ಲಿ ಮೂಡಬೇಕಾಗಿದೆ. ಇನ್ನು ಕೆಲವು ಕಡೆ ಜಿಮ್ಗೆ ಹೋಗ್ಬೇಡಿ, ಕೇವಲ ತೈಚಿ ವಾಕಿಂಗ್ ಮಾಡಿ ಸಾಕು, ನಿಮ್ಮ ದೇಹದ ಸೈಜ್ ಎಕ್ಸೆಲ್ನಿಂದ ಮೀಡಿಯಂಗೆ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಯಾವುದೇ ಕಷ್ಟಪಡದೆ ಹೀಗೆ ಮ್ಯಾಜಿಕ್ ತರ ತೂಕ ಇಳಿಸೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಇದೆಲ್ಲ ಜನರನ್ನು ದಾರಿ ತಪ್ಪಿಸೋ ಪಕ್ಕಾ ತಂತ್ರ. ಆರೋಗ್ಯಕರ ಜೀವನ ಶೈಲಿಗೆ ಬೇಕಾದ ನೈಜ ಶ್ರಮವನ್ನು ಕಡೆಗಣಿಸುವಂತೆ ಮಾಡುವ ಒಂದು ಅಪಾಯಕಾರಿ ಪ್ರಚಾರ ಇದು. ಇನ್ನು ಈ ಜಾಹೀರಾತುಗಳ ಟಾರ್ಗೆಟ್ ಯಾರು ಗೊತ್ತಾ? 50 ವರ್ಷ ದಾಟಿದವರು. 50ರ ನಂತರ ಮ್ಯಾರೇಜ್ ಬೆಲ್ಲಿ ಕರಗಿಸಲು ಇಲ್ಲಿದೆ ಅಸಲಿ ದಾರಿ ಅಂತ ಆಕರ್ಷಕ ವಾಕ್ಯಗಳನ್ನ ಬಳಸ್ತಾರೆ. ವಯಸ್ಸಾದಂತೆ ಮೆಟಬಾಲಿಸಂ ನಿಧಾನ ಆಗೋದು ಸಹಜ. ಈ ನ್ಯಾಚುರಲ್ ಪ್ರಕ್ರಿಯೆಯನ್ನೇ ಬಂಡವಾಳ ಮಾಡಿಕೊಂಡು ಹತಾಶರಾಗಿರೋ ಹಿರಿಯರಿಗೆ ತ್ವರಿತ ಪರಿಹಾರದ ಸುಳ್ಳು ಭರವಸೆ ಕೊಡ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಇದು ಕೇವಲ ಪ್ರಚಾರವಲ್ಲ, ಅಭದ್ರತೆಗಳ ಜೊತೆ ಆಟವಾಡುತ್ತಿರುವ ತಂತ್ರ. ವಿಭಾಗ 1, ವೈರಲ್ ಆದ ತೂಕ ಇಳಿಸುವ ಟ್ರೆಂಡ್. 5 ಮಿಲಿಯನ್, ಹೌದು, ಬರೋಬ್ಬರಿ 50 ಲಕ್ಷ ವ್ಯೂಸ್. ಸುಮಾರು 5 ವರ್ಷಗಳ ಹಿಂದೆ ನೈಜ ತೈಚಿ ಪರಿಣಿತರೊಬ್ಬರು ಯೂಟ್ಯೂಬ್ನಲ್ಲಿ ಒಂದು ಅಧಿಕೃತ ವಿಡಿಯೋ ಪೋಸ್ಟ್ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆದ್ರೆ ಆಮೇಲಾಗಿದ್ದೇ ಬೇರೆ. ಆ ವಿಡಿಯೋದ ಜನಪ್ರಿಯತೆಯನ್ನೇ ದುರ್ಬಳಕೆ ಮಾಡಿಕೊಂಡ ಕೆಲವು ಆನ್ಲೈನ್ ವಂಚಕರು ಈ ಕಾನ್ಸೆಪ್ಟ್ ಅನ್ನೇ ಹೈಜಾಕ್ ಮಾಡಿ ಈ ಸುಳ್ಳು ಜಾಹೀರಾತುಗಳ ದೊಡ್ಡ ಜಾಲವನ್ನೇ ಸೃಷ್ಟಿ ಮಾಡಿಬಿಟ್ರು. ವಿಭಾಗ 2, ಅಸಲಿ ತೈಚಿ ವಾಕಿಂಗ್ ಎಂದರೇನೇನು? ಅಸಲಿ ಥೈಚಿ ವಾಕಿಂಗ್ ಅಂದ್ರೆ ಈ ಸ್ಕ್ಯಾಮ್ ಆಡ್ಸ್ ಅಲ್ಲಿ ತೋರಿಸೋ ತರ ಸುಮ್ನೆ ಒಂದೇ ಕಡೆ ನಿಂತು ಮಾರ್ಚ್ ಮಾಡೋದಲ್ಲ. ಇದು ಸಾವಿರಾರು ವರ್ಷಗಳ ಹಳೆಯ ಚಿಗಾಂಗ್ ಕಲೆಯ ಒಂದು ಪ್ರಮುಖ ಭಾಗ. ಯಾಂಗ್ 24 ಶೈಲಿಯಂತಹ ಸಂಕೀರ್ಣ ಅಭ್ಯಾಸಗಳಿಗೆ ನಮ್ಮ ದೇಹವನ್ನ ರೆಡಿ ಮಾಡೋ ಪ್ರಾಚೀನ ಹೆಜ್ಜೆಗಳಿವು. ಇದು ಉಸಿರಾಟ ಹಾಗೂ ಚಲನೆಯನ್ನ ಒಟ್ಟುಗೂಡಿಸುವ ಒಂದು ಅದ್ಭುತ ವ್ಯವಸ್ಥಿತ ಕಲೆ. ವಿಜ್ಞಾನ ಕೂಡ ಇದರ ನಿಜವಾದ ಬೆನಿಫಿಟ್ಸ್ ಅನ್ನ ಒಪ್ಪಿಕೊಂಡಿದೆ. ಇದು ಕೀಲು ನೋವು ಕಡಿಮೆ ಮಾಡತ್ತೆ, ಬ್ಯಾಲೆನ್ಸ್ ಮತ್ತು ಚುರುಕುತನ ಇಂಪ್ರೂವ್ ಮಾಡತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಯಸ್ಸಾದವರಲ್ಲಿ ಬ್ಯಾಲೆನ್ಸ್ ತಪ್ಪಿ ಬೀಳೋದನ್ನ ತಡೆಯುವಲ್ಲಿ, ಅಂದ್ರೆ ಫಾಲ್ ಪ್ರಿವೆನ್ಷನ್ನಲ್ಲಿ ಇದು ನಿಜಕ್ಕೂ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾನೆ ಹೇಳ್ಬಹುದು. ಇದು ಮಾಂತ್ರಿಕವಾಗಿ ತೂಕ ಇಳಿಸೋ ಟ್ರಿಕ್ ಅಲ್ಲ, ಬದಲಿಗೆ ಇದೊಂದು ನೈಜ ದೈಹಿಕ ಸದೃಢತೆಯ ಅಭ್ಯಾಸ. ವಿಭಾಗ 3, ವೆಲ್ನೆಸ್ ಹಗರಣವನ್ನು ಬಯಲಿಗೆಳೆಯುವುದು. ನೈಜ ತೈಚಿ ಮತ್ತು ಈ ಹಗರಣಗಳ ನಡುವಿನ ಸ್ಪಷ್ಟವಾದ ವ್ಯತ್ಯಾಸವನ್ನ ನಾವಿಲ್ಲಿ ನೋಡಬಹುದು. ಅಸಲಿ ಅಭ್ಯಾಸದಲ್ಲಿ ದಶಕಗಳ ಅನುಭವ ಇರೋ ಟೀಚರ್ಸ್ ಇರ್ತಾರೆ, ಎಲ್ಲವೂ ಪಾರದರ್ಶಕವಾಗಿರುತ್ತೆ. ಆದ್ರೆ ಈ ಸ್ಕ್ಯಾಮ್ ಜಾಹೀರಾತುಗಳ ಕಥೆನೇ ಬೇರೆ. ಒಂದ್ಸಲ ದುಡ್ಡು ಕಟ್ಟಿ ಸಬ್ಸ್ಕ್ರೈಬ್ ಆದ್ರೆ ಕ್ಯಾನ್ಸಲ್ ಮಾಡೋದು ಅಸಾಧ್ಯ. ಬೆಟರ್ ಬಿಸ್ನೆಸ್ ಬ್ಯೂರೋದಲ್ಲಿ ದೂರುಗಳ ಸುರಿಮಳೆಯೇ ಇದೆ. ಅಷ್ಟೇ ಅಲ್ಲ, ಅವರು ಕಲಿಸ್ತಾ ಇರೋದು ಅಸಲಿ ತೈಚಿನೇ ಅಲ್ಲ, ಬರೀ ತೋರಿಕೆಯ ವ್ಯಾಯಾಮ ಅಷ್ಟೇ. ವಿಜ್ಞಾನದಲ್ಲಿ ಕಾರ್ಲ್ ಸ್ಯಾಗನ್ ಅವರ ಒಂದು ಫೇಮಸ್ ಮಾತಿದೆ, ಅಸಾಮಾನ್ಯ ಕ್ಲೇಮ್ಗಳಿಗೆ ಅಸಾಮಾನ್ಯ ಸಾಕ್ಷ್ಯಗಳೇ ಬೇಕು ಅಂತ. ಬರೀ 9 ನಿಮಿಷ ಮೆಲ್ಲೆಗೆ ನಡೆದ್ರೆ 6 ಪ್ಯಾಕ್ ಬರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಕುರುಡಾಗಿ ನಂಬೋಕೆ ಮುಂಚೆ ಒಮ್ಮೆ ವೈಜ್ಞಾನಿಕ ಪುರಾವೆಗಳನ್ನ ಕೇಳಲೇಬೇಕು ಅಲ್ವಾ? ಶ್ರಮ, ಸರಿಯಾದ ಆಹಾರ ಮತ್ತೆ ಶಿಸ್ತು ಇಲ್ದೆ ಮಾಂತ್ರಿಕವಾಗಿ ಏನೂ ಕೂಡ ಬದಲಾಗಲ್ಲ ಅನ್ನೋದನ್ನ ನಾವು ಮರಿಬಾರ್ದು. ವಿಭಾಗ 4, ತೂಕ ಇಳಿಸುವಿಕೆ ಸಹಾಯ ಮಾಡುವ 3 ನೈಜ ವಿಧಾನಗಳು. ಸುಳ್ಳುಗಳನ್ನ ಬದಿಗಿಟ್ಟು ನೋಡಿದ್ರೆ ವಾಸ್ತವವಾಗಿ ಈ ಅಭ್ಯಾಸವು 3 ನೈಜ ವಿಧಾನಗಳಲ್ಲಿ ನಮ್ಮ ಮೆಟಬಾಲಿಕ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಮೊದಲನೆಯದು ಕಡಿಮೆ ಪ್ರಭಾವದ ಚಲನೆ, ಎರಡನೆಯದು ಕಾರ್ಟಿಸಾಲ್ ಕಡಿತ, ಮತ್ತೆ ಮೂರನೆಯದು ಇಂಟ್ರೋಸೆಪ್ಷನ್ ನಿರ್ಮಾಣ. ಇದೆಲ್ಲ ಜೀವಶಾಸ್ತ್ರೀಯವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದು ಲೋ ಇಂಪ್ಯಾಕ್ಟ್ ಮೊಮೆಂಟಮ್, ಅಂದ್ರೆ ಕಡಿಮೆ ಪ್ರಭಾವದ ಚಲನೆ. ಜಿಮ್ಗೆ ಹೋಗೋಕೆ ಕಷ್ಟ ಅನ್ನೋರ್ಗೆ, ಕೀಲು ನೋವು, ಆರ್ಥ್ರೈಟಿಸ್ ಇರೋರ್ಗೆ ಇದು ಹೇಳಿ ಮಾಡಿಸಿದ ವ್ಯಾಯಾಮ. ವಾಕರ್ ಅಥವಾ ಊರುಗೋಲು ಬಳಸೋವರು ಕೂಡ ಯಾವುದೇ ಭಯ ಇಲ್ಲದೆ ಇದನ್ನ ಸುಲಭವಾಗಿ ಪ್ರಾಕ್ಟೀಸ್ ಮಾಡಬಹುದು. ದೇಹಕ್ಕೆ ಹೆಚ್ಚು ಶ್ರಮ ಇಲ್ಲದೆ ಹೊಸ ಚೈತನ್ಯ ನೀಡೋಕೆ ಇದೊಂದು ಅದ್ಭುತವಾದ ದಾರಿ. ಎರಡನೆಯದು ಕಾರ್ಟಿಸೋಲ್ ಕಡಿತ. ತೈಚಿಯನ್ನ ಚಲನೆಯಲ್ಲಿರೋ ಧ್ಯಾನ ಅಂತ ಕರೀತಾರೆ. ನಾವು ಸ್ಟ್ರೆಸ್ನಲ್ಲಿದ್ದಾಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಹೆಚ್ಚಾಗಿ ಅದು ಹೊಟ್ಟೆಯ ಸುತ್ತ ಬೊಜ್ಜು ಶೇಖರಣೆ ಆಗೋಕೆ ಕಾರಣ ಆಗುತ್ತೆ.
ಆದರೆ ಈ ಮೈಂಡ್ಫುಲ್ ಅಭ್ಯಾಸದಿಂದ ಆ ಸ್ಟ್ರೆಸ್ ಹಾರ್ಮೋನ್ ಮಟ್ಟ ಕಡಿಮೆಯಾಗಿ ನಿದ್ದೆ ಇಂಪ್ರೂವ್ ಆಗುತ್ತೆ, ಜೊತೆಗೆ ದೇಹ ಫ್ಯಾಟ್ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ನಿಲ್ಲುತ್ತೆ. ಇನ್ನು ಮೂರನೇದು ಇಂಟರೋಸೆಪ್ಷನ್. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ದೇಹದ ಒಳಗಿನ ಸ್ಥಿತಿಯನ್ನ ಗ್ರಹಿಸೋ ಸಾಮರ್ಥ್ಯವೇ ಈ ಇಂಟರೋಸೆಪ್ಷನ್. ಅಂದ್ರೆ ನಮ್ಗೆ ನಿಜವಾಗ್ಲೂ ಹಸಿವಾಗ್ತಿದ್ಯಾ ಅಥವಾ ಸುಮ್ನೆ ಬೋರ್ ಆಯ್ತು ಅಂತ ತಿಂತಾ ಇದೀವಾ, ಹೊಟ್ಟೆ ತುಂಬಿದ್ಯಾ, ರೆಸ್ಟ್ ಬೇಕಾ, ಇದೆಲ್ಲವನ್ನ ನಮ್ಮ ಮೈಂಡ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಈ ಕನೆಕ್ಷನ್ ಚೆನ್ನಾಗಿದ್ದಾಗ ನಮ್ಮ ಲೈಫ್ ಸ್ಟೈಲ್ ತಾನಾಗಿಯೇ ಸರಿಯಾಗುತ್ತೆ. ವಿಭಾಗ 5 ಎಐ ಮತ್ತು ವೆಲ್ನೆಸ್ ಉದ್ಯಮ. ಆದ್ರೆ ಇದೆಲ್ಲದರ ಮಧ್ಯೆ ನಾವಿಲ್ಲಿ ಗಮನಿಸಬೇಕಾದ ಅತಿ ದೊಡ್ಡ ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಈ ಟ್ರೆಂಡ್ ಬಗ್ಗೆ ಬರ್ತಾ ಇರೋ ಬಹುಪಾಲು ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇರೋದೇ ಎಐ ಇಂದ. ಹೌದು, ಈ ಆಪ್ಗಳು, ಯೂಟ್ಯೂಬ್ ಚಾನೆಲ್ಗಳನ್ನೆಲ್ಲ ಮನುಷ್ಯರ ಬದಲು ಬೋಟ್ಗಳು ನಡೆಸ್ತಾ ಇವೆ. ಸಂಪೂರ್ಣ ನಕಲಿ ಲೇಖಕರ ಹೆಸರಲ್ಲಿ ಪುಸ್ತಕಗಳು ಬರ್ತಾ ಇವೆ. ನೈಜ ತರಬೇತಿಯ ಗಂಧ ಗಾಳಿ ಇಲ್ಲದ ಕೇವಲ ಟೆಕ್ನಾಲಜಿ ಬಳಸಿ ಹಣ ಮಾಡೋ ದೊಡ್ಡ ದಂಧೆ ಇದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಕೊನೆಯದಾಗಿ ನಮಗೊಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಆರೋಗ್ಯ ಮತ್ತು ವೆಲ್ನೆಸ್ ಉದ್ಯಮದಲ್ಲಿ ನೈಜ ತಜ್ಞರ ಜಾಗವನ್ನ ಈ ಎಐ ಬೋಟುಗಳು ಆಕ್ರಮಿಸ್ಕೊಂಡ್ರೆ ಏನಾಗ್ಬೋದು? ನೈಜ ಗುರುವಿಲ್ಲದೆ ಕೇವಲ ಯಂತ್ರಗಳನ್ನ ನಂಬಿ ನಮ್ಮ ಆರೋಗ್ಯವನ್ನ ಪಣಕ್ಕಿಡೋದು ಎಷ್ಟು ಸರಿ? ಆನ್ಲೈನಲ್ಲಿ ಸಿಗೋ ಪ್ರತಿಯೊಂದು ಹೆಲ್ತ್ ಮಾಹಿತಿಯನ್ನು ಕಣ್ಮುಚ್ಚಿ ನಂಬುವ ಮುನ್ನ ನಾವೆಲ್ಲರೂ ಒಮ್ಮೆ ಗಂಭೀರವಾಗಿ ಯೋಚಿಸಲೇಬೇಕಾದ ಸಮಯ ಇದಾಗಿದೆ. ಈ ಆಳವಾದ ಎಕ್ಸ್ಪ್ಲೇನರ್ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದ.